ನಮಸ್ಕಾರ ವೀಕ್ಷಕರೇ, ಲೀಡರ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಿಟಿಎಂ ಲೇಔಟ್ ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಾಗಿದೆ. ಸರ್ಕಾರದ ವಿಶೇಷ ಅನುದಾನದಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದ್ದಾರೆ. ಬಿಟಿಎಂ ಲೇಔಟ್ ಅಭಿವೃದ್ಧಿಗೆ ಮುನ್ನುಡಿ. ಶಾಸಕ ರಾಮಲಿಂಗಾರೆಡ್ಡಿ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಟಿಬದ್ಧರಾಗಿ ಇರುವ ಸಾರಿಗೆ, ಮುಜರಾಯಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಇಂದು ಶುಕ್ರವಾರ ಕ್ಷೇತ್ರದಾದ್ಯಂತ ಸಂಚರಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅದ್ದೂರಿ ಚಾಲನೆಯನ್ನ ನೀಡಿದರು. ಸರ್ಕಾರದ ವಿಶೇಷ ಅನುದಾನದಡಿ ಹಮ್ಮಿಕೊಳ್ಳಲಾಗಿರುವ ಚರಂಡಿಗಳ ಹೊಳೆತ್ತುವುದು ಮತ್ತು ರಸ್ತೆ ಬದಿಯ ಚರಂಡಿ ಸುಧಾರಣಾ ಕಾಮಗಾರಿಗಳ ಸರಣಿ ಪೂಜಾ ಕಾರ್ಯಕ್ರಮಗಳು ಇಂದು ಯಶಸ್ವಿಯಾಗಿ ಜರುಗಿದ್ವು. ಪ್ರಮುಖ ಹಂತಗಳು ಮತ್ತು ಸ್ಥಳಗಳು. ಬೆಳಗ್ಗೆಯಿಂದಲೇ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಸಚಿವರು ಈ ಕೆಳಗಿನ ಪ್ರದೇಶಗಳಲ್ಲಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ರು. ಎನ್ಎಸ್ ಪಾಳ್ಯ, ವಾರ್ಡ್ ನಂಬರ್ 176, ಅಂಬೇಡ್ಕರ್ ಸಮುದಾಯ ಭವನದ ಬಳಿ ಮತ್ತು ಎಸ್ಎಫ್ಎಚ್ಎಸ್ ಲೇಔಟ್ನ ದಾವಣಗೆರೆ ದೋಸೆ ಹೋಟೆಲ್ ಬಳಿ ಚರಂಡಿ ಅಭಿವೃದ್ಧಿಗೆ ಪೂಜೆ. ಬಿಟಿಎಂ ಲೇಔಟ್ 2ನೇ ಹಂತ. ಕೆಂಪೇಗೌಡ ಆಟದ ಮೈದಾನ ಹಾಗೂ ಸನ್ಶೈನ್ ಕಾಲೋನಿಯ 13ನೇ ಮುಖ್ಯ ರಸ್ತೆಯಲ್ಲಿ ಕಾಮಗಾರಿಗಳಿಗೆ ಚಾಲನೆ. ಮಡಿವಾಳ, ವಾರ್ಡ್ ನಂಬರ್ 172, ತಾವರೆಕೆರೆ ಬಸ್ ನಿಲ್ದಾಣದ ಬಳಿಯ ಅಶ್ವಥ್ ಕಟ್ಟೆ ಆವರಣದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಸಚಿವರು ಪಾಲ್ಗೊಂಡರು. ಎಸ್ಟಿ ಪಾಳ್ಯ, ವಾರ್ಡ್ ನಂಬರ್ 152, ಬಾಲಾಜಿ ನಗರದ 2ನೇ ಮುಖ್ಯ ರಸ್ತೆಯಲ್ಲಿ ಕಾಮಗಾರಿಗಳಿಗೆ ಅಡಿಪಾಯ ಹಾಕಲಾಯಿತು. ಬಿಟಿಎಂ ವಿಧಾನಸಭಾ ಕ್ಷೇತ್ರ ತಾವರೆಕೆರೆ ವಾರ್ಡ್. ದಿನಾಂಕ 6/2/2026 ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಗೆ ಸಾರ್ವಜನಿಕರಿಗೆ ಅನುಕೂಲ. ಮಳೆಗಾಲದಲ್ಲಿ ಎದುರಾಗುವ ನೀರಿನ ಸಮಸ್ಯೆ ಹಾಗೂ ಚರಂಡಿ ಬ್ಲಾಕ್ ಆಗುವ ಸಮಸ್ಯೆಗೆ ಈ ಕಾಮಗಾರಿಗಳು ಶಾಶ್ವತ ಪರಿಹಾರ ನೀಡಲಿವೆ. ಸ್ಥಳೀಯ ನಿವಾಸಿಗಳು ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸುವ ಸಚಿವರು ಗುಣಮಟ್ಟದ ಕಾಮಗಾರಿಯನ್ನ ಸಕಾಲದಲ್ಲಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಿಟಿಎಂ ಕ್ಷೇತ್ರದ ಜನರ ನೆಮ್ಮದಿಯೇ ನನ್ನ ಆದ್ಯತೆ. ಚರಂಡಿ ವ್ಯವಸ್ಥೆ ಸುಧಾರಣೆಯಿಂದ ರಸ್ತೆಗಳು ಸ್ವಚ್ಛವಾಗಿ ಇರುವುದಲ್ಲದೆ ಸಾರ್ವಜನಿಕರ ಆರೋಗ್ಯಕ್ಕೂ ಪೂರಕವಾಗಲಿದೆ. ಶ್ರೀ ರಾಮಲಿಂಗಾರೆಡ್ಡಿ ಸಚಿವರು ಹಾಗೂ ಶಾಸಕರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಬಿಬಿಎಂಪಿಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಅಭಿವೃದ್ಧಿ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಇದಾಗಿತ್ತು ಈ ಕ್ಷಣದ ಲೀಡರ್ ಟಿವಿ ನ್ಯೂಸ್. ನಮಸ್ಕಾರ.